ಹಾಯ್ ಹಲೋ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ಅನುನಾಸಿಕ ಸಂಧಿ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅನುನಾಸಿಕ ಸಂಧಿ ಎಂದರೇನು? ಬಿಡಿಸಿ ಬರೆದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗ ಪ್ರಥಮಾಕ್ಷರಗಳೊಡನೆ, ಅಂದರೆ ಕ, ಚ, ಟ, ತ, ಪಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಅನುನಾಸಿಕ ಅಕ್ಷರಗಳು ಸೇರಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗ ಪ್ರಥಮಾಕ್ಷರಗಳಿಗೆ, ಅಂದರೆ ಕ, ಚ, ಟ, ತ, ಪಗಳಿಗೆ ಕ್ರಮವಾಗಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು, ಅಂದರೆ ನ್ಯ, ನ, 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 ಮ ಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುವರು. ಉದಾಹರಣೆಗಳು: ವಾಕ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ವಾಣ್ಮಯ. ವಾಕ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ವಾಗ್ಮಯ. ನೋಡಿ, ಡೆಫಿನೇಷನ್ ಹೇಳ್ದಂಗೆ ಪೂರ್ವ ಪದ ಅಂತ್ಯದಲ್ಲಿ ಯಾವುದಿರ್ತೈತೆ? ಕ. ಪೂರ್ವ ಪದ ಅಂತ್ಯದಲ್ಲಿ ಕ. ಉತ್ತರ ಪದದ ಆದಿಯಲ್ಲಿ ಮಾ ಅನ್ನೋ ಅನುನಾಸಿಕ ಅಕ್ಷರನೇ ಇರ್ತೈತೆ. ಕೂಡಿಸಿ ಬರೆದಾಗ ಕವರ್ಗದ ಅನುನಾಸಿಕ ಅಕ್ಷರವಾದಂತಹ ನ್ಯಾನೇ ಇಲ್ಲಿ ಇರ್ತೈತೆ. ನೋಡಿ, ಪೂರ್ವ ಪದ ಅಂತ್ಯದಲ್ಲಿ ಕ ಇದ್ದಾಗ ಕೂಡಿಸಿ ಬರೆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ನ್ಯ. ಇದೇ ಇಲ್ಲಿ ಇರ್ತೈತೆ ಕೂಡಿಸಿ ಬರೆದಾಗ. ಮತ್ತು ಮಾ ಅನ್ನೋ ಒತ್ತಕ್ಷರನೇ ಇರಬೇಕು. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಪೂರ್ವ ಪದ ಅಂತ್ಯದಲ್ಲಿ ಕ ಅನ್ನೋ ವ್ಯಂಜನಾಕ್ಷರ ಇದ್ದು ಕೂಡಿಸಿ ಬರೆದಾಗ ಅದೇ ವರ್ಗದ ಕ, ಕ, ಗ, ಗ, ನ್ಯ ಅದೇ ವರ್ಗದ ಅನುನಾಸಿಕ ಅಕ್ಷರ ಕೂಡಿಸಿ ಬರೆದಾಗ ಬರ್ತೈತೆ. ಅದಕ್ಕೆ ಮಾ ಒತ್ತಕ್ಷರನೇ ಇರ್ತೈತೆ. ಮತ್ತು ನೆಕ್ಸ್ಟ್ ಮೆಥಡಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಠ ಇದ್ದಾಗ, ಪೂರ್ವ ಪದ ಅಂತ್ಯದಲ್ಲಿ ಠ ಇದ್ದು ಟವರ್ಗದ ಬಿಡಿಸಿ ಬರೆದಾಗಲ್ಲ, ಕೂಡಿಸಿ ಬರೆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರ ನಾ ಬರ್ತೈತೆ. ನೋಡಿ, ಪೂರ್ವ ಪದ ಅಂತ್ಯದಲ್ಲಿ ಠ ಇದ್ದಾಗ ಕೂಡಿಸಿ ಬರೆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ಟ, ಟ, ಡ, ಡ, ಣ ನಾನೇ ಬರ್ತೈತೆ. ಅದಕ್ಕೆ ಮಾ ಒತ್ತಕ್ಷರನೇ ಇರ್ತೈತೆ. ನೆಕ್ಸ್ಟ್ ಮೆಥಡಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಥ ಇದ್ದಾಗ, ಪೂರ್ವ ಪದ ಅಂತ್ಯದಲ್ಲಿ ಥ ಇದ್ದಾಗ ಕೂಡಿಸಿ ಬರೆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ತ, ತ, ದ, ದ, ನ ನಾನೇ ಬಂದೈತೆ. ಅದಕ್ಕೆ ಮಾ ಒತ್ತಕ್ಷರನೇ ಇರ್ತೈತೆ. ನೆಕ್ಸ್ಟ್ ಮೆಥಡಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಪ ಇದ್ದಾಗ, ಪೂರ್ವ ಪದ ಅಂತ್ಯದಲ್ಲಿ ಪ ಇದ್ದಾಗ ಕೂಡಿಸಿ ಬರೆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರ ಮಾ ಬರ್ತೈತೆ. ಪ, ಪ, ಬ, ಬ, ಮ ಮಾನೇ ಬಂದೈತೆ. ಅದಕ್ಕೆ ಮಾ ಒತ್ತಕ್ಷರನೇ ಇರ್ತೈತೆ. ಸಿಂಪಲ್ಲಾಗಿ ತಿಳ್ಕೊಬೇಕಂತಂದರೆ ನೋಡಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಬೇಕಂತಂದರೆ ಟ್ರಿಕ್ಸು: ಅನುನಾಸಿಕ ಅಕ್ಷರವಾದಂತಹ ನ್ಯಾಕ ಮಾ ಒತ್ತಿದ್ರೆ ಅದು ಅನುನಾಸಿಕ ಸಂಧಿ. ನೆಕ್ಸ್ಟು ಅನುನಾಸಿಕ ಅಕ್ಷರ ನಾ ಇದ್ದು ನಾಲ್ಕು ಮಾ ಒತ್ತು ಇದ್ದರೆ ಅದು ಕೂಡ ಅನುನಾಸಿಕ ಸಂಧಿನೇ. ನೆಕ್ಸ್ಟು ಅನುನಾಸಿಕ ಅಕ್ಷರವಾದಂತಹ ನಾ ಇದ್ದು ನಾಲ್ಕು ಮಾ ಒತ್ತು ಇದ್ದರೆ ಅದು ಕೂಡ ಅನುನಾಸಿಕ ಸಂಧಿನೇ. ನೆಕ್ಸ್ಟು ಅನುನಾಸಿಕ ಅಕ್ಷರ ಮಾ ಇದ್ದು ಮಾಕ್ ಮಾ ಒತ್ತು ಇದ್ದರೆ ಅದು ಕೂಡ ಅನುನಾಸಿಕ ಸಂಧಿನೇ. ಅನುನಾಸಿಕ ಸಂಧಿಯನ್ನು ಕಂಡುಹಿಡ್ತಕ್ಕಂಥ ಈಸಿ ಟ್ರಿಕ್ಸ್ ಇದು. ನೋಡ್ರಿ, ನಾಕ ಮಾ ಒತ್ತಿದ್ರೆ ಅನುನಾಸಿಕ ಸಂಧಿ. ಇಲ್ಲಿ ನ್ಯಾಕ ಮಾ ಒತ್ತಿದ್ರೆ ಅದು ಕೂಡ ಅನುನಾಸಿಕ ಸಂಧಿ. ನಾಕ ಮಾ ಒತ್ತಿದ್ರೆ ಅದು ಕೂಡ ಅನುನಾಸಿಕ ಸಂಧಿ. ಮಾಕ್ ಮಾ ಒತ್ತಿದ್ರು ಕೂಡ ಅದು ಕೂಡ ಅನುನಾಸಿಕ ಸಂಧಿಯೇ ಆಗಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ವಿಡಿಯೋಗಳಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.